ದೇವಿ ಕಾತ್ಯಾಯಿನಿಯು ದುರ್ಗಾದೇವಿಯ 6ನೆಯ ರೂಪ. ಮಹಿಷಾಸುರನ ವಿರುದ್ಧದ ಯುದ್ಧದಲ್ಲಿ ದೇವತೆಗಳು ಸಹಾಯಕ್ಕಾಗಿ ಯಜ್ಞ ಮಾಡುವ ಮೂಲಕ ದೇವಿ ಕಾತ್ಯಾಯಿನಿಯು ಅವತಾರ ಪಡೆದರು. ನವರಾತ್ರಿಯ 6ನೆಯ ದಿನ ದೇವಿ ಕಾತ್ಯಾಯಿನಿಗೆ ಮೀಸಲಾಗಿದ್ದು, ಆ ದಿನ ಅವರ ಪೂಜೆಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಮಹಿಳೆಯರು ತಮ್ಮ ವಿವಾಹದ ಅಡಚಣೆಗಳನ್ನು ನಿವಾರಿಸಲು ಅಥವಾ ಉತ್ತಮ ವರನನ್ನು ಪಡೆಯಲು ದೇವಿ ಕಾತ್ಯಾಯಿನಿಯ ಪೂಜೆ ಮತ್ತು ವ್ರತವನ್ನು ಆಚರಿಸುತ್ತಾರೆ. ದೇವಿ ಕಾತ್ಯಾಯಿನಿಯು 4 ತಲೆಗಳನ್ನಾಳಿದ್ದು, ತಮ್ಮ ಕೈಗಳಲ್ಲಿ ಖಡ್ಗ, ಕಮಲ, ಕುಂಟೆ ಮತ್ತು ಕಪಾಲವನ್ನು ಹಿಡಿದಿದ್ದಾರೆ. ದೇವಿಯು ಸಿಂಹದ ಮೇಲೆ ವಾಸಿಸುತ್ತಾರೆ, ಇದು ಶಕ್ತಿಯ ಮತ್ತು ಸಾಮರ್ಥ್ಯದ ಸಂಕೇತವಾಗಿದೆ. ದೇವಿಯು ಗುಲಾಬಿ ಅಥವಾ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸುತ್ತಾರೆ, ಈ ಬಣ್ಣಗಳು ಶಾಂತಿ, ಪ್ರೀತಿ ಮತ್ತು ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತವೆ. ಕಾತ್ಯಾಯಿನಿ ದೇವಿಯ ಆಶೀರ್ವಾದ ಪಡೆಯಲು ವಿಶೇಷ ಮಂತ್ರವನ್ನು ಜಪಿಸುತ್ತಾರೆ. ಚಂದ್ರಹಾಸೋಜ್ಜವಲಕ ಸರ್ವಪಾಪಹರೋ ಹರಿಃ ವೃಕ್ಷವತಿ ಚ ಚಂದ್ರದೇವಿ ಕಾತ್ಯಾಯಿನಿ ನಮೋಸ್ತುತೆ. ಕಾತ್ಯಾಯಿನಿಯು ಪಂಚಮಹಾದೇವಿಯರಲ್ಲಿ ಒಬ್ಬರಾಗಿದ್ದು, ಪೂಜೆ ಮಾಡುವುದು ಶಕ್ತಿಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ತಮಿಳುನಾಡಿನ ಮಧುರೆಯ ಶ್ರೀ ಮೀನಾಕ್ಷಿ ದೇವಿಯು ಕಾತ್ಯಾಯಿನಿಯ ಮತ್ತೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಗೆ ಹಾಲು, ಮಸೂರ ಬೇಳೆ ಮತ್ತು ತುಪ್ಪವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಅವರ ಆರಾಧನೆಯು ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಶ್ರೇಯಸ್ಕರವೆಂದು ಪರಿಗಣಿಸಲಾಗುತ್ತದೆ. ದೇವಿ ಕಾತ್ಯಾಯಿನಿಯ ಆರಾಧನೆಯಲ್ಲಿ ಚಂದನವನ್ನು ವಿಶೇಷವಾಗಿ ಬಳಸಲಾಗುತ್ತದೆ, ಇದು ಶುಚಿತ್ವ ಮತ್ತು ಶಾಂತಿಯ ಸಂಕೇತವಾಗಿದೆ. ದೇವಿ ಕಾತ್ಯಾಯಿನಿಯು 1000ಕ್ಕೂ ಹೆಚ್ಚು ಹೆಸರುಗಳಿಂದ ಪ್ರಸಿದ್ಧರಾಗಿದ್ದು, ಸಹಸ್ರನಾಮಾವಳಿಯಲ್ಲೂ ಹೆಸರಿಸಲ್ಪಟ್ಟಿದ್ದಾರೆ.